ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬಾಲಾಜಿ ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ ಬೆಸ್ಟ್ ಪಿಯು ಕಾಲೇಜಿನಲ್ಲಿ ಇಂದು ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಪುನರುಪಯೋಗಿ ಮೇಳ ಆಯೋಜಿಸಲಾಗಿತ್ತು. ಬೆಸ್ಟ್ ಕಾಲೇಜು ನಿರಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಮಾಡಿಕೊಟ್ಟಿದ್ದು, ಎಂದು ವ್ಯರ್ಥವಾದ ವಸ್ತುಗಳಿಂದ ಏನೆಲ್ಲ ತಯಾರಿಸಬಹುದು ಎಂದು ಕಾಲೇಜಿನ ವಿದ್ಯಾರ್ಥಿಗಳು ತೋರಿಸಿಕೊಟ್ಟರು. ಜೊತೆಗೆ ತಯಾರಿಸಿದ ವಸ್ತುಗಳ ಬಗ್ಗೆ ತೀರ್ಪುಗಾರರಿಗೆ ವಿವರಿಸಿದರು. ಮೊದಲ 3 ಅತ್ಯುತ್ತಮ ವಸ್ತುಗಳನ್ನು ಆಯ್ಕೆ ಮಾಡಿ ಬಹುಮಾನ ಕೂಡ ನೀಡಲಾಯಿತು. ಈ ಸಂದರ್ಭದಲ್ಲಿ ತೀರ್ಪುಗಾರರಿಗೆ ಭಾಗವಹಿಸಿದ್ದ ಸರ್ ಎಂ.ವಿ. ಕಾಲೇಜಿನ ದೈಹಿಕ ಶಿಕ್ಷಕರಾದ ಲಿಂಗೇಶ್ ನಿರುಪಯೋಗಿ ವಸ್ತುಗಳಿಂದ ತಯಾರಿಸಿದ ವಸ್ತುಗಳ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳ ಹೊಸ ಪ್ರಯೋಗಕ್ಕೆ ಶ್ಲಾಘಿಸಿ ಮಾತನಾಡಿ, ಮೊಬೈಲ್ ಯುಗದಲ್ಲಿ ಬಹುತೇಕರು ಕಾಲ ಕಳೆಯುತ್ತಾರೆ. ಇಂಥದರಲ್ಲಿ ಬೆಸ್ಟ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವ್ಯರ್ಥ ವಸ್ತುಗಳಿಂದ ತಯಾರಿಸಿದ ಒಂದೊಂದು ಮಾಡೆಲ್ ನಿಜಕ್ಕೂ ಶ್ಲಾಘನೀಯ. ಮಕ್ಕಳಿಗೆ ಇಂಥ ವೇದಿಕೆ ಮಾಡಿಕೊಟ್ಟು ಅವರನ್ನು ತಯಾರಿಸಿ ಸಹಕರಿಸಿದ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯ ಮೆಚ್ಚುವಂಥದ್ದು. ಇನ್ನು ಯಾರಿಗೆ ಬಹುಮಾನ ಬಂದಿಲ್ಲ ಕುಗ್ಗಬೇಡಿ, ಸಾಧನೆ ಮಾಡುವ ಛಲ ಬಿಡದೆ ನಿರಂತರವಾಗಿ ಶ್ರಮವಹಿಸಿ ಜೀವನದಲ್ಲಿ ಮುಂದೆ ಬರಬೇಕೆಂದು ಹೇಳಿದರು. ಮಕ್ಕಳಲ್ಲಿ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಕಾರಣ ಇವತ್ತು ಮೊಬೈಲ್ ಯುಗ ಆಗಿದೆ. ಇದಕ್ಕೆ ಒಂದು ನಾನು ಹೇಳಬಲ್ಲೆ, ಮೊಬೈಲ್ ಒಂದು ಹೇಳುತ್ತೆ, ಅದರಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ಸು ಇದೆ. ತಮ್ಮೆಲ್ಲರಿಗೂ ಇದೆ. ದೊಡ್ಡ ವಿದ್ಯಾರ್ಥಿಗಳು ಯಾಕೆ ಉಬಿ ಟೀಚರ್ಸ್ ಅಂತ ಕರೀತಾರೆ ಪಿ ಯು ಸ್ಟೂಡೆಂಟ್ಸನ್ನು. ಇಲ್ಲಿ ಏನಾಗುತ್ತೆ, ಮೊಬೈಲ್ ಹೇಳುತ್ತಂತೆ ಸದಾ ನನ್ನನ್ನೇ ನೋಡ್ತಿರೋ, ನಿನ್ನ ಜೀವನ ಪರ್ಯಂತ ತಲೆ ತಗ್ಗಿಸುವಂತೆ ಮಾಡ್ತೇನೆ ಅಂತ. ಆದರೆ ಪುಸ್ತಕ ಹೇಳುತ್ತಂತೆ ಸದಾ ನನ್ನನ್ನೇ ನೋಡ್ತಿರೋ, ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು ಸಾಧಿಸುವ ಮಟ್ಟಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿಗೆ ಪುಸ್ತಕದ ಗೆಳೆತನ ಬಹಳ ಮುಖ್ಯ. ಮೊಬೈಲಿನ ಗೆಳೆತನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಈಗ ಭಾವಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಆದರೂ ಸಹ ಮೊಬೈಲ್ ಯೂಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅವಶ್ಯಕವಾಗಿರ್ತಕ್ಕಂಥದಕ್ಕೆ ಮಾತ್ರ ಮೊಬೈಲನ್ನು ಯೂಸ್ ಮಾಡಿ, ಅನಾವಶ್ಯಕವಾಗಿ ಅದರಲ್ಲೇ ಆ ಒಂದು ಮೊಬೈಲಿನ ಸಹವಾಸವನ್ನು ದೂರ ಮಾಡಿ ಅಂತೇಳಿ. ಹಾಗೆ ಇವತ್ತಿನ ದಿನ ಮಾಡಿರ್ತಕ್ಕಂಥ ಮಾಡೆಲ್ಸನ್ನು ನಿರೀಕ್ಷಣೆ ಮಾಡಿದಾಗ ಇಲ್ಲಿ ಒಂದೊಂದು ಟ್ರೂಪ್ ಸಹ. ಕಾಲೇಜಿನ ಪ್ರಾಂಶುಪಾಲರಾದ ರಘುನಾಥ್ ಮಾತನಾಡಿ, ಮೊಬೈಲ್ ಬಳಕೆಯಲ್ಲಿ ಸಮಯ ವ್ಯರ್ಥ ಮಾಡದೆ ಹೊಸ ವಿಷಯಗಳನ್ನು ಕುರಿತು ಅಧ್ಯಯನ ನಡೆಸಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಸೃಜನಶೀಲತೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿಕೊಳ್ಳಿ, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಇದರಿಂದ ಯೋಚನಾ ಶಕ್ತಿ ಬೆಳೆಯಲಿದೆ ಎಂದು ಹೇಳಿದರು. ನಿಮಗೆ ಸಿಗುವ ವೇದಿಕೆಗಳನ್ನು ಬಳಸಿಕೊಂಡು ಪ್ರತಿಭೆಯನ್ನು ಪ್ರದರ್ಶಿಸಿ ಇತರಿಗೆ ಸ್ಫೂರ್ತಿಯಾಗಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇದುವರೆಯಲ್ಲಿ ನಾವು ಇದನ್ನೇ ನೋಡಿ ಹೇಳಿದ್ರು ತೀರ್ಪುಗಾರರು, ಮೊಬೈಲ್ ಸ್ವಲ್ಪ ಬದಿಗಿಟ್ಟು ಈ ತರ ಯೋಚನಾ ನೀವು ರೂಢಿಸ್ಕೋಬೇಕು. ಹೊಸ ಆವಿಷ್ಕಾರಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇದೇ ಮಟ್ಟ ನೀವು ಮುಂದುವರೆದಿದ್ದಂದ್ರೆ ಖಂಡಿತ ನಿಮ್ಮ ಯೋಚನಾ ಶಕ್ತಿ ಮತ್ತು ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಒಳ್ಳೆಯ ಗುಣಗಳು, ನಿಮ್ಮಲ್ಲಿರುವಂಥ ಗುಣಗಳು, ಒಳ್ಳೆ ಗುಣಗಳನ್ನ ನೋಡಿಸ್ಕೊಳ್ಳಿ ಮಕ್ಕಳೇ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ನೀವು BCom ಮುಗಿಸ್ತೀರಾ ಅಥವಾ MCom ಮುಗಿಸ್ತೀರಾ, ಏನೇ ಮಾಡಿ, ಬ್ಯಾಂಕಿಂಗ್ ಕೋಚಿಂಗ್ ಹೋಗ್ತೀರಾ, ಬ್ಯಾಂಕ್ ಹೋಗ್ತೀರಾ, ಎಲ್ಲೇ ಹೋಗಿ, ಈಗ ಕಂಪನಿಗಳಲ್ಲಿ ಕಡಿಮೆ ಇರೋದು ಏನಪ್ಪ ನಮಗೆ ಅಂತಂದ್ರೆ, ಕಂಪನಿ ಹೆಡ್ಸು, ಕಾರ್ಪೊರೇಟ್ ಹೆಡ್ಸು ಹೇಳ್ತಾ ಇರ್ತಾರೆ, ಸರ್ ಈಗ ಪ್ರತಿಭೆಗೆ ಕೊರತೆ ಇಲ್ಲ. ಯಾರನ್ನ ಕೇಳಿದ್ರು 90% ಅಂತಾರೆ, ಡಿಸ್ಟಿಂಕ್ಷನ್ ಅಂತಾರೆ. ಪ್ರತಿಭೆಗೆ ಕೊರತೆ ಇಲ್ಲ. ಏನಕ್ಕೆ ಕೊರತೆ ಇದೆಯಪ್ಪ ಅಂದ್ರೆ, ಒಂದು ಒಳ್ಳೆ ವ್ಯಕ್ತಿಗೆ ತುಂಬಾ ಕೊರತೆ ಇದೆ. ಈಗ ಒಂದು ಕಂಪನಿ ಹೆಡ್ ಹೇಳ್ತಾರೆ, ಯಾರೋ ಒಬ್ರು CEO, ನಮ್ಮಲ್ಲಿ 2000 ವ್ಯಕ್ತಿಗಳಿದ್ದಾರೆ ಸರ್, ಕೆಲಸ ಮಾಡ್ತಾ ಇದ್ದಾರೆ. 2000 ವ್ಯಕ್ತಿಗಳು ತುಂಬಾ ಕೆಲಸ ಮಾಡ್ತಾರೆ, ಬಟ್ ನಾವು ನಂಬಿಕೆ ಇಡಬಹುದಾಗಿರುವಂತ ವ್ಯಕ್ತಿಗಳ ಸಂಖ್ಯೆ ಒಂದು 50 ಕೂಡ ಇಲ್ಲ ಅಂತ. ಅಂದ್ರೆ 30 ವರ್ಷ ಹಿಂದೆ ಹೋದ್ರೆ ಮಾತಿನ ಮೇಲೆ ತುಂಬಾ ಗೌರವ ಇತ್ತು, ಇವಾಗ ಮಾತಿನ ಮೇಲೆ ಗೌರವ ಇಲ್ಲ. ರೈಟ್? ಸೊ ದಯವಿಟ್ಟು ತಾವುಗಳು ಒಳ್ಳೆ ಗುಣಗಳನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನಗಳಲ್ಲಿ. ಅನ್ವಾಂಟೆಡ್ ಪಾಶ್ಚಾತ್ಯ ಶೈಲಿ, ವೆಸ್ಟರ್ನು, ಫೋನು ಅಥವಾ ಇನ್ನೇನನ್ನು ಅವ್ರು ಯಾರೋ ಹೊಸ ಸ್ಟೈಲ್ ಮಾಡ್ತಿದ್ದಾರೆ, ಈ ಹೊಸ ಟ್ರೆಂಡ್ಗಳಿಗೆ, ಹೊಸ ಪಾಶ್ಚಾತ್ಯ ಶೈಲಿಗಳಿಗೆ ಮರುಳಾಗದೆ ನಿಮ್ಮ ಒಳ್ಳೆ ಗುಣಗಳನ್ನು ನಿಮ್ಮಲ್ಲಿ ಹದಗಿಟ್ಕೊಳ್ಳಿ. ಖಂಡಿತ ನಿಮಗೆ ಉನ್ನತ ಮಟ್ಟ ಸಿಗುತ್ತೆ. ಮೋರ್ ವ್ಯಾಲ್ಯೂಸ್, ಮೋರ್ ಎಥಿಕ್ಸ್, ರೈಟ್? ಮೋರಲ್ಸ್ ಮತ್ತು ಎಥಿಕ್ಸ್ ನಾವು ಅಳವಡಿಸ್ಕೋಬೇಕು. ಆ ಕಂಪನಿಯವ್ರು ಹೇಳ್ತಾರೆ, ಸರ್ ಯಾರನ್ನ ನಂಬಬೇಕು ಗೊತ್ತಾಗ್ತಾ ಇಲ್ಲ, ನಾವು ನಂಬಬಹುದಾಗಿರೋ ವ್ಯಕ್ತಿಗಳು ಒಂದು 50 ಜನ ಸಿಗ್ತಾರೆ 2000 ಜನದಲ್ಲಿ ಅಂತ.
ದಯವಿಟ್ಟು ಆತ್ಮೀಯ ಮಕ್ಕಳೇ, ತಾವುಗಳು ಓದಿನ ಜೊತೆಗೆ, ಓದಿಗೆ ಬರ ಇಲ್ಲ, ಎಲ್ಲಾ ಮಕ್ಕಳು ಡಿಸ್ಟಿಂಗ್, ಈಗ ನೀವು ಇಲ್ಲಿದ್ದೀರಲ್ಲ, ನೀವೆಲ್ಲರೂ ಕೂಡ ಅತ್ಯುತ್ತಮ ಅಂಕಗಳಿಂದ ಪಾಸ್ ಆಗಿ ಹೋಗ್ತೀರಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಡಿಗ್ರಿಗೆ ಹೋಗ್ತೀರಾ, ಡಿಗ್ರಿಯಲ್ಲಿ ತಾವೆಲ್ಲ ಅತ್ಯುತ್ತಮ ಅಂಕಗಳಲ್ಲಿ ಪಾಸ್ ಆಗ್ತೀರಾ. ಬಟ್ ಅದರ ಜೊತೆಗೆ ನಾವು ಉಳಿಸ್ಕೋಬೇಕಾಗಿರೋದು ನಮ್ಮ ವ್ಯಕ್ತಿತ್ವಗಳು, ಒಳ್ಳೆ ಆಚಾರ ವಿಚಾರಗಳು ಉಳಿಸ್ಕೊಂಡಾಗ ನೀವು ಉನ್ನತ ಮಟ್ಟಕ್ಕೆ, ಉನ್ನತ ಶಿಖರಕ್ಕೆ ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತೆ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಆ ದೇವರು ಭಗವಂತ ಒಳ್ಳೇದು ಮಾಡ್ಲಿ, ಉನ್ನತ ಮಟ್ಟಕ್ಕೆ ತಾವೆಲ್ಲ ತಲುಪಲಿ ಅಂತ ಆಶಿಸುತ್ತಾ, once again ನಿಮ್ಗೆಲ್ಲರಿಗೂ ಕೂಡ ಉಪಾಧ್ಯಾಯ ಮಿತ್ರರಿಗೂ ಮತ್ತು ನಿಮಗೂ ಅನಂತ ಇನ್ನೊಬ್ಬ ತೀರ್ಪುಗಾರ ನಾಗೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಮೊಬೈಲ್ ಬಳಕೆಯಿಂದ ದೂರವಿರಿ, ಶ್ರಮಪಟ್ಟು ಓದಿ ಹೊಸ ಅಧ್ಯಯನ ಮಾಡಿ ಸಾಧನೆ ಮಾಡುವ ಮನೋಭಾವನೆ ಬೆಳೆಸಿಕೊಳ್ಳಿ ಎಂದು ಹೇಳಿದರು.